ಈ ಪರ್ಸನಾಲಿಟಿ ಡೆವಲಪ್ಮೆಂಟು ಎಲ್ಲ ಹೇಳ್ತೀವಿ. ಮೊದಲು ನಾವು ಸೆಲ್ಫ್ ರೆಗ್ಯುಲೇಷನ್ ಕಲ್ತ್ಕೋಬೇಕು. ಇಲ್ಲದೇ ಬೇಗ ಸುಲಭವಾಗಿ ಅಫೆಂಡ್ ಆಗಿಬಿಡ್ತೀವಿ. ಈಸಿಯಾಗಿ ಬೇರೆಯವರು ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಮೊದಲು ಫಿಕ್ಸ್ ಮಾಡ್ಕೋಬೇಕು. ಹೊರಗಡೆ ಪ್ರಪಂಚ ನಮ್ಮ ಮೇಲೆ ಅದ್ರ ಇಂಪ್ಯಾಕ್ಟ್ ಬೀಳಬಾರ್ದು ನಮಗೆ. ಆ ರೀತಿ ನಾವು ಫಿಕ್ಸ್ ಮಾಡ್ಕೋಬೇಕು. ಅಂದರೆ ನಿಮ್ಮನ್ನು ಯಾರೂ ದಾರಿ ತಪ್ಪಿಸ್ಬಾರ್ದು, ಡಿರೇಲ್ ಮಾಡಬಾರ್ದು. ಸೆಲ್ಫ್ ರೆಗ್ಯುಲೇಷನ್ ಅಂದರೆ ಇದೇನೇನೆ. ವಿ ಹ್ಯಾವ್ ಟು ರೆಗ್ಯುಲೇಟ್ ಅವರ್ ಮೈಂಡ್. ಮನಸ್ಸು ಹೇಗೆ ಅಂದರೆ ಅದರ ಸ್ವಭಾವನೇ ಚದುರೋದು, ಓಡೋದು, ಎಲ್ಲ ಕಡೆನೂ ಇರೋದು ಎಲ್ಲ. ಫಸ್ಟ್ ಅದನ್ನು ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಅದು ತನ್ನಷ್ಟಕ್ಕೆ ತಾನು ಹೋಗೋಕ್ಕೆ ಶುರು ಮಾಡುತ್ತೆ, ಎಲ್ಲಿ ಬೇಕೋ ಅಲ್ಲಿ ಹೋಗೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಅದನ್ನು ನಮ್ಮ ವಶಕ್ಕೆ ತಗೊಳ್ಳೋದು ಸುಲಭ. ಅದನ್ನು ಸೇರಿಸದೆ ನಮ್ಮ ಬುದ್ಧಿನ ಉಪಯೋಗಿಸ್ಬೇಕು, ನಮ್ಮ ವಿವೇಕನ ಉಪಯೋಗಿಸ್ಬೇಕು. ಅದಿದೆ, ಅದೆಲ್ಲೂ ಹೋಗಲ್ಲ. ಮನಸ್ಸು ಅದಿದೆ, ಓಡಾಡ್ತಿರುತ್ತೆ ಎಲ್ಲ ಕಡೆನೂ. ಸಾಕ್ಷಿಯಾಗಿ ಬಿಟ್ಬಿಟ್ಟು ಅದನ್ನು ನಾವು ವಿವೇಕದಲ್ಲಿ, ಅಹಂಕಾರ ಇಲ್ಲದೆ ಶುದ್ಧ ಬುದ್ಧಿಯಿಂದ ಯೋಚನೆ ಮಾಡಿ ಒಂದು ಸತಿ ಮನಸ್ಸಿನ ಕಡೆಗೆ ನೋಡಬೇಕು. ಆಟೋಮ್ಯಾಟಿಕ್ಕಾಗಿ ನಾಯಿ ಹೇಗೆ ವಾಪಸ್ ಬರುತ್ತಲ್ಲ ಆ ಥರ ವಾಪಸ್ ಬರುತ್ತೆ ನಿಮ್ಮ ಹತ್ರ. ನೀವು ಹೇಳಿದಂಗೆ ಕೇಳುತ್ತೆ.